ಯಾಕೆ ಇಂಟ್ರಾ ಇವಿನ ತಗೋಬೇಕು ಅಂತ ಸಮ್ಮರೈಸ್ ಮಾಡಲೇಬೇಕು ಅಂತ ಏನಾದರೂ ಪಾಯಿಂಟ್ಸ್ನ ಕೇಳೋದಾದ್ರೆ 5 ಪಾಯಿಂಟ್ನ ಈಸಿಯಾಗಿ ಹೇಳ್ಬೋದು. ಅದರಲ್ಲಿ ಪಾಯಿಂಟ್ ನಂಬರ್ 1 ಹೈಯರ್ ಪೇಲೋಡ್ ಮತ್ತೆ ಲಾಂಗರ್ ರೇಂಜ್. 1750 kg ಪೇಲೋಡ್ ಕೊಟ್ಟಿದ್ರು ಸಹಿತ 2.25 ಟನ್ ತನಕ ನೀವು ಲೋಡ್ ಹಾಕೊಂಡು ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು, ಜಾಸ್ತಿ ಪ್ರಾಫಿಟ್ ಮಾಡ್ಬೋದು. ಜೊತೆಗೆ 211 ರೇಂಜ್ ಕೊಟ್ಟಿರೋದು ನಾವು. ಬಟ್ ಪ್ರಾಕ್ಟಿಕಲಿ ಸಿಟಿ ಲೋಡ್ಸ್ಬೇಕಾದ್ರೆ ಮತ್ತೆ ಲಾಂಗ್ ಡ್ರೈವ್ ಅಲ್ಲಿ ನಾವು ಟೆಸ್ಟಿಂಗ್ ಮಾಡಿರೋ ಪ್ರಕಾರ ಏನಿಲ್ಲ ಅಂತಂದ್ರೆ 130ರಿಂದ 150 ಕಿಲೋಮೀಟರ್ ರೇಂಜ್ ಬರುತ್ತೆ. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ ಕಂಫರ್ಟ್ ಮತ್ತೆ ಸೇಫ್ಟಿ. ಎಲೆಕ್ಟ್ರಾನಿಕ್ ಪವರ್ ಅಸಿಸ್ಟೆಡ್ ಸ್ಟೇರಿಂಗ್ ಕೊಟ್ಟಿದೀವಿ ಅಂತ. ನಮ್ದು ಕಾರ್ ಯಾವ ತರ ಓಡಿಸ್ತೀವಲ್ವಾ, ನಮ್ಮ ರೆಗ್ಯುಲರ್ ಕಾರ್ ಓಡಿಸ್ಬೇಕಾದ್ರೆ ಯಾವ ಡ್ರೈವಿಂಗ್ ಫೀಲ್, ಯಾವ ಸ್ಟೇರಿಂಗ್ ಎಫರ್ಟ್ಸ್ ಆಗ್ತೀವಲ್ಲ, ಸೇಮ್ ಎಫರ್ಟ್ಸ್ಗಿಂತ ಈಸಿಯಾಗಿ ಗಾಡಿನ ಓಡಿಸ್ಬೋದು. ಈ ಗಾಡಿಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಕೊಟ್ಟಿದ್ದೀವಿ. ಅಂದ್ರೆ ನೀವು ಬ್ರೇಕ್ ಪೆಡಲ್ ಮೇಲೆ ಯಾವುದೋ ಒಂದು ಇನ್ಕ್ಲೈನ್ಡ್ ಏರಿಯಾದಲ್ಲಿ ಗಾಡಿ ನಿಲ್ಸಿರ್ತೀರಾ, ಬ್ರೇಕ್ ಮೇಲೆ ಕಾಲಿಟ್ಟಿರ್ತೀರಾ, ಗಾಡಿ ತುಂಬಾ ಲೋಡ್ ಇರುತ್ತೆ. ನೀವು ಗಾಡಿ ಬ್ರೇಕ್ ಪೆಡಲ್ ಮೇಲೆ ಕಾಲೆತ್ತಿ ಎಕ್ಸಿಲೇಟರ್ ಮೇಲೆ ಇಡೋ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ರೋಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಗಾಡಿಯ ಬ್ರೇಕ್ ಪೆಡಲ್ ಮೇಲೆ ಕಾಲ್ ತೆಗೆದು ಎಕ್ಸಿಲೇಟರ್ ಮೇಲೆ ಇಡೋ ಗಂಟನುವೆ ಅಂದ್ರೆ 2 to 3 ಸೆಕೆಂಡ್ಸ್ ಯಾವುದೇ ಕಾರಣಕ್ಕೂ ಗಾಡಿ ಹಿಂದಕ್ಕೆ ರೋಲ್ ಬ್ಯಾಕ್ ಆಗೋದಿಲ್ಲ. ಮೂರನೇದೇನಪ್ಪಾ ಅಂತಂದ್ರೆ ಕಂಫರ್ಟಬಲ್ ಕ್ಯಾಬಿನ್. ಸೀಟ್ಸ್ ನ ನಿಮ್ಮ ಹೈಟ್ ಮತ್ತೆ ನಿಮ್ಮ ಕಂಫರ್ಟ್ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಪಾಸ್ ಇರೋದ್ರಿಂದ ಆರಾಮಾಗಿ ಸ್ಟೇರಿಂಗ್ ಡ್ರೈವ್ ಮಾಡಬಹುದು. ನಿಮ್ಮ ಹೆಡ್ ರೂಮ್ ಮತ್ತೆ ಲೆಗ್ ರೂಮ್ ಅಂತ ಏನ್ ಹೇಳ್ತೀವಲ್ಲ, ಬಹಳ ಕಂಫರ್ಟಬಲ್ ಆಗಿರೋದ್ರಿಂದ ಈ ಗಾಡಿಲಿ ಕ್ಲಚ್ಚೇ ಬರಲ್ಲ, ಆಟೋಮೆಟಿಕ್ ಆಗಿ ಗಾಡಿ ಡ್ರೈವ್ ಆಗುತ್ತೆ. ಡ್ರೈವ್ ಮೋಡ್ ಒಂದು, ಸ್ಪೋರ್ಟ್ ಮೋಡ್ ಒಂದು, ನ್ಯೂಟ್ರಲ್ ಮತ್ತೆ ರಿವರ್ಸ್, 4 ಮೋಡ್ ಡ್ರೈವಿಂಗ್ ಬರೋದು. ಬಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಡ್ರೈವ್ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್. ಜೊತೆಗೆ ಕ್ಲಚ್ಚೇ ಇರದೇ ಇರೋದ್ರಿಂದ ನಮಗೆ ಕಾಲ್ ಮೇಲೆ ಬೀಳುವ ಸ್ಟ್ರೆಸ್ಸು ಮತ್ತೆ ಸ್ಟ್ರೈನು ಕಡಿಮೆ ಇರೋದ್ರಿಂದ ಕಂಫರ್ಟಬಲ್ ಡ್ರೈವ್ ಮಾಡಬಹುದು. ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಚಾರ್ಜಿಂಗ್ ಸ್ಟೇಷನ್. ನೀವು ಹೊರಡುವ ರೂಟ್ ಅಲ್ಲಿ ಆ ರೂಟ್ ಮ್ಯಾಪ್ ಪ್ರಕಾರ ಯಾವ ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ ಆ ಲಿಂಕ್ ನಿಮಗೆ ಇಂಡಿಕೇಶನ್ ಕೊಡುತ್ತೆ, ಎಷ್ಟು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ. ಜೊತೆಗೆ CCS ಚಾರ್ಜಿಂಗ್ ಆಪ್ಷನ್ ಇದರಲ್ಲಿ ಇರೋದ್ರಿಂದ 40ರಿಂದ 50 ನಿಮಿಷದೊಳಗಡೆ ನೀವು ಲಾಂಗ್ ಡ್ರೈವ್ ಅಪ್ಲಿಕೇಶನ್ ಅಲ್ಲೂ ಕೂಡ ಈಸಿಯಾಗಿ 40 to 60 ಮಿನಿಟ್ಸ್ ಅಲ್ಲಿ ಚಾರ್ಜ್ ಮಾಡಿಕೊಂಡು ನಿಮ್ಮ ಕೆಲಸನ ಸರಾಗವಾಗಿ ಮತ್ತೆ ಈಸಿಯಾಗಿ ಮಾಡ್ಬೋದು. ಇದು 4ನೇದು ಬಂದು ಇದು ಬಹಳ ಮುಖ್ಯ, ಹೆವಿ ಅಗ್ರಿಗೇಟ್ಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಹೆವಿ ಲೋಡ್ ಹಾಕೊಂಡು ನಾವು ಈ ಗಾಡಿನ ಓಡಿಸ್ಬೇಕಾದ್ರೆ ಸಸ್ಪೆನ್ಷನ್ ಬ್ಲೇಡ್ಸ್ ಆಗಿರ್ಬೋದು, ಚಾಸಿಸ್ ಆಗಿರ್ಬೋದು, ಈ ಎರಡೂ ಗಟ್ಟಿಗೆ ಎಷ್ಟಿರುತ್ತೋ ಅಷ್ಟು ನಿಮ್ಮ ಗಾಡಿದು ಲೈಫ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಫ್ಲೀಟ್ ಎಡ್ಜ್ ಅನ್ನೋ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. 24/7 ಈ ಗಾಡಿ ಎಲ್ಲಿ ನಿಂತಿದೆ, ಎಷ್ಟು ಚಾರ್ಜಿಂಗ್ ಆಗಿದೆ, ಯಾವ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಚಾರ್ಜಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಸ್ಪೀಡ್ ಹೋಗ್ತಾ ಇದೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರಾ ಇಲ್ವಾ, ನೀಟಾಗಿ ಹೋಗ್ತಾ ಇದೆಯಾ ಇಲ್ವಾ, ವೆಹಿಕಲ್ ಪ್ರಾಪರ್ ಆಗಿ ರೀಜನರೇಷನ್ ಆಗ್ತಾ ಇದೆಯಾ ಇಲ್ವಾ, ಪ್ರತಿಯೊಂದು ಟೆಕ್ನಿಕಲ್ ಡೀಟೇಲ್ಸು ಫ್ಲೀಟ್ ಎಡ್ಜ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಡೇಟಾ ಅನಾಲಿಟಿಕ್ಸ್ ಮುಖಾಂತರ ಇನ್ಫಾರ್ಮೇಶನ್ ಕೊಡುತ್ತೆ. ಈ ಗಾಡಿ ಆಪರೇಟಿಂಗ್ ಕಾಸ್ಟ್ ಬಹಳ ಕಡಿಮೆ, 1.5ರಿಂದ 2.5 ರೂಪಾಯಿ ಪ್ರತಿಯೊಂದು ಕಿಲೋಮೀಟರ್ಗೆ ರನ್ನಿಂಗ್ ಕಾಸ್ಟ್ ಬೀಳುತ್ತೆ. ಜೊತೆಗೆ 1.5 ರೂಪಾಯಿ ರನ್ನಿಂಗ್ ಕಾಸ್ಟ್ ಬಿದ್ದಾಗ ಡೀಸೆಲ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ 1 ಕಿಲೋಮೀಟರ್ಗೆ 1.5ರಿಂದ 2 ರೂಪಾಯಿ ಪೇ ಮಾಡಬೇಕಾಗುತ್ತೆ.